ನೀವಿಷ್ಟು ದಿನ ಒಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ, ಹಾಗುವೆ ಒಂದು ಬಹಳ ಕೆಟ್ಟ ಕೆಲಸನೂ ಮಾಡಿದ್ದೀರಾ. ಒಳ್ಳೆ ಕೆಲಸ ಏನಂದ್ರೆ, ನಿಮಗೆ ಇಂಗ್ಲಿಷ್ ಕಂಪ್ಲೀಟ್ ಆಗಿ ಮಾತಾಡಕ್ಕೆ ಆಗದೆ ಇದ್ರೂ, ನಿಮ್ಮ ಮದರ್ ಟಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಷ್ಟು ಚೆನ್ನಾಗಿ ನೀವು ಮಾತಾಡಕ್ ಆಗದೆ ಇದ್ರೂ, ನೀವು ಚಾನ್ಸ್ ಸಿಕ್ಕದಾಗೆಲ್ಲ ಬೇರೆಯವರ ಮಾತನ್ನ ಕೇಳಿಸ್ಕೊಂಡು ಹಾಗುವೆ ನೀವು ಓದಿ ಬರೆದು ಇಂಗ್ಲಿಷ್ನ ಒಳ್ಳೆ ರೀತಿ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಹೇಳಿ, ನೀವು ಮಾತಾಡಲ್ಲ ಒಪ್ಕೊಳ್ತೀನಿ, ಆದ್ರೆ ನಿಮ್ಮ ಮೈಂಡ್ಗೆ ಒಳ್ಳೆ ರೀತಿ ಇಂಗ್ಲಿಷ್ ಬಂದೇ ಬರುತ್ತೆ. ಆದ್ರೆ ನೀವು ಮಾಡಿರೋ ಕೆಟ್ಟ ಕೆಲಸದ ಬಗ್ಗೆನೂ ನಾನು ಮಾತಾಡಬೇಕು ಅಲ್ವಾ? ಸೊ ನೀವು ಮಾಡಿರೋ ತಪ್ಪು ಕೆಲಸ ಏನು ಹೇಳಿ, ನೀವು ಮಾಡಿರೋ ತಪ್ಪು ಕೆಲಸ, ನಿಮಗೆ ಚಾನ್ಸ್ ಸಿಕ್ಕದಾಗೆಲ್ಲ ನೀವು ಮಾತಾಡಿಲ್ಲ ಇಂಗ್ಲಿಷ್ನಲ್ಲಿ. ನೀವು ಒಳ್ಳೆ ರೀತಿ ಅಭ್ಯಾಸ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ಕಿದ್ರು ನೀವೇನ್ ಮಾಡಿದ್ರಿ, ಇಲ್ಲ ನಾನು ಈಗ ಮಾತಾಡಲ್ಲ, ನನಗೆ ಚೆನ್ನಾಗಿ ಬರಲ್ಲ, ನಾನು ಪಕ್ಕ ಕಲ್ತ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ನೀವು ಮಾತಾಡಿಲ್ಲ ಇಂಗ್ಲಿಷ್ನಲ್ಲಿ. ಸೊ ವೀಕ್ಷಕರೇ, ನೀವು ಇನ್ಮೇಲಿಂದ ಒಳ್ಳೆ ರೀತಿ ನಿಮ್ಮ ಇಂಟೆಲಿಜೆನ್ಸ್ನ ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡಿ, ನಿಮಗೆ ಗೊತ್ತಿರೋದನ್ನ ಚೆನ್ನಾಗಿ ಮಾತಾಡಿ, ಹಾಗುವೆ ಗೊತ್ತಿಲ್ಲದೆ ಇರೋದನ್ನ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಳ್ಳಿ. ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಯಾವ ತರ ಪ್ರಶ್ನೆ ಅವ್ರು ಕೇಳಬಹುದು, ಅದಕ್ಕೆ ನಾನು ಯಾವ ತರ ಉತ್ತರ ಹೇಳಬೇಕು ಅಂತ ನೀವು ಒಳ್ಳೆ ರೀತಿ ಪ್ರಿಪೇರ್ ಮಾಡ್ಕೊಂಡ್ರು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಮ್ಮ ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ಹೇಳ್ತೀನಿ, ಹಾಗೂ ಯಾವ ರೀತಿ ನೀವು ಇಂಗ್ಲಿಷ್ನ ಇಂಪ್ರೂವ್ ಮಾಡ್ಕೋಬಹುದು ಸ್ವಂತ ಪ್ರಯತ್ನದಿಂದ ಅದು ತೋರಿಸ್ಕೊಡ್ತೀನಿ. ಮರಿದಲ್ಲೇ ವೀಕ್ಷಿಸಿ.